Hi friends, welcome back to SPK English Academy. In today's class, we will discuss modal verbs might and will. Might is used for possibility, probability, uncertainty, doubt, permission, especially wanted and granted. Will is used for determination, promise, threat, willingness, possibility, probability. First, we have to see might. ಮೊದಲು ನಾವು might ಅನ್ನ ನೋಡೋಣ. might ದ ಉಪಯೋಗಗಳನ್ನು meaning to be likely to plus verb 1 form, to be like permitted to plus verb 1 form, perhaps, possibility, probability plus simple present tense and simple past tense. We can use might both in present and past tense. ನಾವು ಈ might ಅನ್ನ ಪ್ರೆಸೆಂಟ್ ಮತ್ತು ಪಾಸ್ಟ್ ಟೆನ್ಸ್ ಎರಡರಲ್ಲಿ ಬಳಸಬಹುದು. ಆದರೆ ಮೈಟ್ ಅಂತಕ್ಕಂಥ ಈ ಮಾಡಲ್ ವರ್ಬ್ ಮೇದ ಪಾಸ್ಟ್ ಫಾರ್ಮ್ ಅಂತ ಹೇಳ್ತೇವೆ ಸರಿ. ಆದರೆ ಇದನ್ನು ನಾವು ಪ್ರೆಸೆಂಟ್ ಮತ್ತು ಪಾಸ್ಟ್ ಅಲ್ಲಿ ಎರಡರಲ್ಲಿ ಬಳಸಬಹುದು. ನೋಡಿ ಮೈಟ್ ಅನ್ನ ಯಾವ ಸಂದರ್ಭದಲ್ಲಿ ಬಳಸ್ತೇವೆ, ಅದು ಯಾತಕ್ಕೆ ಬಳಸಬೇಕು? ವೈ ಡು ಯೂಸ್ ಮೈಟ್? ಪಾಸಿಬಿಲಿಟಿ, probability, uncertainty and doubt, permission, wanted and granted. See, the use of might. Might is used in the past tense of may and in the reported speech. ಈ might ಅನ್ನ ಮೇದ ಪಾಸ್ಟ್ ಟೆನ್ಸ್ ಆಗಿ ಬಳಸ್ತೇವೆ ಮತ್ತು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಕೂಡ ನಾವು might ಅನ್ನ ಬಳಸ್ತೇವೆ. ನೋಡಿ ಹೇಗೆ ಅಂತ. He said that he might, see, he might marry her without dowry. Lata said that she might come on the next day. Pooja said that she might become a nurse. ಸಿ ಇನ್ನೊಂದು ಏನು ಯಾವ ಸಂದರ್ಭದಲ್ಲಿ ಬಳಸ್ತೇವೆ ಅಂತಂದ್ರೆ, ಯಾತಕ್ಕಾಗಿ ಮೈಟ್ ಅನ್ನು ಬಳಸ್ತೇವೆ? ಮೈಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಪರ್ಮಿಷನ್. ಸಿ ದ ಎಕ್ಸಾಂಪಲ್ಸ್. ಮೈಟ್ ಐ ಗೋ ಅರ್ಲಿ ಟುಡೇ, ಮೈಟ್ ಐ ಯೂಸ್ ಯುವರ್ ಫೋನ್, ಮೈಟ್ ಐ ಬಾರೋ ಯುವರ್ ಡಿಕ್ಷನರಿ, ಮೈಟ್ ಐ ಕ್ಲೀನ್ ದ ರೂಮ್. ಮೈಟ್ ಈಸ್ ಯೂಸ್ ಟು ಮೇಕ್ ಎ ಜೆಂಟಲ್ ರೆಪ್ರಾಚ್. ಜೆಂಟಲ್ ರೆಪ್ರಾಚ್ ಮಾಡುವಾಗ, ತಿಳುವಳಿಕೆ ಹೇಳುವಾಗ, ಬುದ್ಧಿವಾದವನ್ನು ಹೇಳುವಾಗ ನಾವು ಕೂಡ ಇಲ್ಲಿ ಮೈಟ್ ಅನ್ನ ಬಳಸ್ತೇವೆ. ನೋಡಿ ಯಾವ ಹೇಗಿರ್ತದೆ ಸೆಂಟೆನ್ಸ್ ಎಕ್ಸಾಂಪಲ್ಸ್. ಯು ಮೈಟ್ ಸ್ಪೆಂಡ್ ದ ಮನಿ ವಿತ್ ಎ ಲಿಟಲ್ ಕೇರ್. ಯು ಮೈಟ್ ಹ್ಯಾವ್ ಟು ಟೆಲ್ ಮೀ ಅರ್ಲಿಯರ್ ಅಬೌಟ್ ಇಟ್. ಯು ಮೈಟ್ ಗೋ ದೇರ್ ಅ ಲಿಟಲ್ ಅರ್ಲಿಯರ್. Might is also used to express possibility. See, it might rain today. She might be happy with her husband. He might be awarded a great prize. He might attend the meeting. Now I discuss next model, that is will. ನಾವೀಗ will ಬಗ್ಗೆ ನೋಡೋಣ, ತಿಳಿದುಕೊಳ್ಳೋಣ. Will is used to express simple futurity. Examples. We will celebrate his birthday tomorrow. They will visit tomorrow. You will complete your work tomorrow. Tomorrow there will be holiday for school. These examples for expressing simple futurity. See, will is used to express determination, promise, threat, willingness. First you know, ನಾವು ಡಿಟರ್ಮಿನೇಷನ್ ಅನ್ನ ನೋಡೋಣ. ಐ ವಿಲ್ ಮರ್ಡರ್ ಹಿಮ್. ಡಿಟರ್ಮಿನೇಷನ್ ಅಂತಂದ್ರೆ ದೃಢ ಸಂಕಲ್ಪ, ದೃಢ ನಿರ್ಧಾರ. ಐ ವಿಲ್ ಮರ್ಡರ್ ಹಿಮ್, ನಾನು ಮರ್ಡರ್ ಮಾಡ್ತೇನೆ ಅಂತ. ಐ ಆಮ್ ಡಿಟರ್ಮೈನ್ಡ್ ಟು ಮರ್ಡರ್ ಹಿಮ್ ಮೀನ್ಸ್ ಐ ಆಮ್ ಡಿಟರ್ಮಿನ್ಡ್ ಅಥವಾ ಐ ಆಮ್ ಡಿಸೈಡೆಡ್ ಟು ಮರ್ಡರ್ ಹಿಮ್. ದೇ ವಿಲ್ ನಾಟ್ ಮೀಟ್ ಹಿಮ್ ಅಗೇನ್. ಸಿ, ದೇ ಆರ್ ಡಿಟರ್ಮಿನ್ಡ್ not to meet him again.
ಮತ್ತೆ ಅವನನ್ನ ಭೇಟಿ ಮಾಡಬಾರಂತ ಅವರು ಡಿಟರ್ಮಿನ್ ಮಾಡಿಬಿಟ್ಟಿದ್ದಾರೆ, ದೃಢ ಸಂಕಲ್ಪ ಮಾಡಿದ್ದಾರೆ. ದೃಢ ಸಂಕಲ್ಪಗಳಲ್ಲಿ ನಾವು ಇಲ್ಲಿ ವಿಲ್ ಅನ್ನ ಬಳಸ್ತೇವೆ. ಪ್ರಾಮಿಸ್ ನಲ್ಲಿ ಕೂಡ ನಾವು ವಿಲ್ ಅನ್ನ ಬಳಸಬೇಕು. ಐ ವಿಲ್ ಪ್ರೆಸೆಂಟ್ ಯು ಅ ಬ್ಯೂಟಿಫುಲ್ ಗಿಫ್ಟ್ ಆನ್ ಯುವರ್ ವೆಡ್ಡಿಂಗ್ ಡೇ. ಪ್ರಾಮಿಸ್ ಟು ಗಿವ್. ವಿ ವಿಲ್ ಹೆಲ್ಪ್ ಯು ಇನ್ ದಟ್ ಮ್ಯಾಟರ್. ಪ್ರಾಮಿಸ್ ಟು ಹೆಲ್ಪ್. ನೋಡಿ, ಥ್ರೆಟ್, ಐ ವಿಲ್ ಬೀಟ್ ಯು. ಥ್ರೆಟ್ ಅಂದ್ರೆ ಹೆದರಿಸು, ಹೆದರಿಸು. ಐ ವಿಲ್ ಸಸ್ಪೆಂಡ್ ಯು. Willingness, they will show you the route. Willing to show. I will drop you by car. Willing to drop. ನೋಡಿ, will is also used to talk about probability. I will listen to the news on radio in the morning. Suresh will talk about his profession. Will is used to talk about ಪಾಸಿಬಿಲಿಟಿ ಆಲ್ಸೋ. ಪಾಸಿಬಿಲಿಟಿಯನ್ನು ಎಕ್ಸ್ಪ್ರೆಸ್ ಮಾಡುವಾಗ ಕೂಡ ನಾವು ವಿಲ್ ಅನ್ನು ಬಳಸ್ತೇವೆ. ಐ ಥಿಂಕ್ ಸಿ ವಿಲ್ ಬಿ ಅನ್ ಎಕ್ಸ್ಪರ್ಟ್ ಸರ್ಜನ್. ಐ ಗೆಸ್ ಹಿ ವಿಲ್ ಬಿ ಗುಡ್ ಎಟ್ ಸ್ಪೋರ್ಟ್ಸ್. ವಿಲ್ is used to indicate an invitation or a polite request. Will you have a cup of coffee? Will you come to the film tomorrow? Will you set these papers neatly? So ಇವೆಲ್ಲ ಅಂತಂದ್ರೆ ವಿಲ್ ಮತ್ತು ಮೈಟ್ ಅನ್ನ ಬಳಸ್ತಕ್ಕಂಥ ಸಂದರ್ಭಗಳನ್ನ ನಾವು ನೋಡಿದ್ದೇವೆ. ಸೊ ತಾವು ಕೂಡ ಸಬ್ಸ್ಕ್ರೈಬ್ ಅನ್ನು ನಮ್ಮ ಚಾನಲ್ಗೆ ಆಗಿರದಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ವಾಚ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು.